ವೆಲ್ಕಮ್ ಬ್ಯಾಕ್. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಸುಮಲತಾ ಅಂಬರೀಶ್ ಅವರ ಮೇಲೆ ಕೇಸ್ ಬೀಳುತ್ತಾ ಅನ್ನುವಂತಹ ಒಂದು ಅನುಮಾನ. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಧ ವಿಡಿಯೋ ಈ ಆರೋಪವನ್ನು ಸುಮಲತಾ ಅವರು ಮಾಡಿದ್ರು. ಅದಕ್ಕೆ ಸಾಕ್ಷಿಯನ್ನ ಕೇಳಿದ್ರು ಜಿಲ್ಲಾಧಿಕಾರಿಗಳು. ಸಾಕ್ಷಿಯನ್ನ ಕೊಡಿ, ಅದಕ್ಕೆ ಡೆಡ್ಲೈನ್ ಅನ್ನ ಇವತ್ತೇ ವಿಧಿಸಿದ್ರು. ನಿನ್ನೆ ನೋಟಿಸ್ ಕೊಟ್ಟು ಇವತ್ತು ಡೆಡ್ಲೈನ್ ಅನ್ನ ವಿಧಿಸಿದ್ರು. ಒಂದು ವೇಳೆ ಸಾಕ್ಷಿ ಕೊಡಲಿಲ್ಲ ಅಂತಂದ್ರೆ ನಾವು ಕೇಸ್ ಹಾಕ್ತೀವಿ ಅಂತ ಕೂಡ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಸೆಕ್ಷನ್ 189 ಅಡಿ ಜಿಲ್ಲಾಧಿಕಾರಿಗಳ ಮೇಲೆ ಸುಮ್ಮನೆ ಆರೋಪವನ್ನ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಕೇಸ್ ಹಾಕ್ತೀವಿ ಅಂತ. ಹಾಗಾಗಿ ಈ ಅರ್ಧ ವಿಡಿಯೋ ಕೇಸ್ನಲ್ಲಿ ಸುಮಲತಾ ಅವರ ಬಳಿ ಏನಾದರೂ ಸಾಕ್ಷ್ಯಾಧಾರಗಳು ಇದ್ದರೆ ಅದನ್ನು ಸಲ್ಲಿಸಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಮುಂದಿನ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಇವತ್ತೇ ಡೆಡ್ಲೈನ್ ಕೊಟ್ಟಿರೋದ್ರಿಂದ ಸುಮಲತಾ ಅಂಬರೀಶ್ ಅವರ ಬಳಿ ಈ ಅರ್ಧ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಖಲಾತಿಗಳು ಇದೆಯಂತ, ಅದನ್ನು ಸಲ್ಲಿಸ್ತೀವಿ ಅಂತ ಏನಾದರೂ ಹೇಳಿಕೆ ಕೊಟ್ಟಿದ್ದಾರಾ? ಸುಮಲತಾ ಅಂಬರೀಶ್ ಅವರು ಆರೋಪ ಮಾಡ್ತಾ ಇರೋದು ನಮ್ಗೆ ಅರ್ಧ ವಿಡಿಯೋ ಅಷ್ಟೇ ಕೊಡ್ತಾ ಇದ್ದಾರೆ, ಪೂರ್ತಿ ವಿಡಿಯೋ ಕೊಡ್ತಾ ಇಲ್ಲ, ಮರೆಮಾಚ್ತಾ ಇದ್ದಾರೆ. ಮತ್ತೆ ಸಿಎಂ ಎಲ್ಲಿರ್ತಾರೋ ಅಲ್ಲಿಗೆ ಮನೆಗೆ ಹೋಗಿ ಖುದ್ದು ನಿಖಿಲ್ ನಾಮಪತ್ರ ತಿದ್ದುಪಡಿಯನ್ನ ಮಾಡೋ ನಿಟ್ಟಿನಲ್ಲಿ ಚುನಾವಣಾಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಈ ಎಲ್ಲಾ ಆರೋಪಗಳಿಗೆ ಸಾಕ್ಷ್ಯ ಒದಗಿಸುವಂತೆ ಮಂಡ್ಯ ಜಿಲ್ಲಾಧಿಕಾರಿ ಅವರು ನೋಟಿಸ್ ನೀಡಿದ್ದಾರೆ. ನಿನ್ನೆ ಸಂಜೆ ನೀಡಿರ್ತಕ್ಕಂತಹ ನೋಟಿಸ್ ಇವತ್ತು ಬಹುತೇಕ ಸುಮಲತಾ ಉತ್ತರವನ್ನ ಕೊಡ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸುಮಲತಾ ಅವರು ತಯಾರಿ ನಡೆದಂತೆ ಕಾಣ್ತಾ ಇದೆ. ಸದ್ಯಕ್ಕೆ ಅಧಿಕೃತವಾಗಿ ಯಾವೆಲ್ಲ ಸಾಕ್ಷಿಗಳು ತಮ್ಮ ಬಳಿ ಇದೆ ಅನ್ನೋದಕ್ಕೆ ಸುಮಲತಾ ಅವರು ಸ್ಪಷ್ಟನೆಯನ್ನ ನೀಡಿಲ್ಲ. ಅರವಿಂದ್, ಈಗ ಸಾಕ್ಷಿಗಳು ಅಂತಂದ್ರೆ ಏನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಜಿಲ್ಲಾಧಿಕಾರಿಗಳು? ಸಂತೋಷ್, ಈಗ ಜಿಲ್ಲಾಧಿಕಾರಿಗಳು ಒಂದು ಮಾತನ್ನ ಕೇಳ್ತಾರೆ, ನಾವು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಮನೆಗೆ ಹೋಗಿ ನಾಮಪತ್ರವನ್ನ ತಿದ್ದಕ್ಕಂತ ಕೆಲಸ ಮಾಡಿದ್ದೀವಿ ಅಂತಕ್ಕಂಥ ಏನು ಗಂಭೀರ ಆರೋಪವನ್ನ ಮಾಡಿದ್ದೀರಿ. ಮತ್ತೆ ಇಷ್ಟು ವರ್ಷದ ತನ್ನ ಪ್ರಾಮಾಣಿಕ ಕೆಲಸದ ಮೇಲೆ ಕಪ್ಪು ಚುಕ್ಕೆ ಇಡೋ ತರ ಮಾತನಾಡಿದ್ದೀರಿ. ಇದಕ್ಕೆ ನಿಮ್ಮ ಬಳಿ ಸಾಕ್ಷಿ ಏನಿದೆ? ಏನಕ್ಕೆ ನಮಗೆ ಕೆಟ್ಟ ಹೆಸರು ತರ ನಮ್ಮನ್ನ ತೇಜೋವಧೆ ಮಾಡೋ ತರ ಮಾತನಾಡ್ತಾ ಇದ್ದೀರಿ? ಇದಕ್ಕೆ ನಿಮ್ಮ ಬಳಿ ಸಾಕ್ಷಿ ಇದೆಯಾ? ಮತ್ತೆ ನಿಖಿಲ್ ನಾಮಪತ್ರ ದೋಷಗಳನ್ನ ನಾವೇ ಸರಿಪಡಿಸಿದ್ದೀವಿ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಈ ಎಲ್ಲಾ ಸಾಕ್ಷಿಗಳಿದ್ರೆ ನಾವೇನಾದ್ರು ಕಾನೂನು ಬಾಹಿರವಾಗಿ ಕೆಲಸವನ್ನ ಮಾಡಿದ್ರೆ ಅದಕ್ಕೆ ಸ್ಪಷ್ಟನೆಯನ್ನ ನೀಡಿ ನೀವು ಮಾಡಿರ್ತಕ್ಕಂಥ ಆರೋಪಗಳಿಗೆ ಉತ್ತರವನ್ನ ಕೊಡಿ ಅಂತೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ. ಅರವಿಂದ್, ಓಕೆ ಸಂತೋಷ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.